ನಾನು UPSC ಆಸ್ಪಿರೆಂಟ್. ಐ ಆಮ್ ಪ್ರಿಪೇರಿಂಗ್ ಫಾರ್ UPSC. ಸರ್ ಏನೇ ಒಂದು ದೊಡ್ಡ ಮರ ಆದರೂ ಅದ್ರ ಸಾಧನೆ ಚಿಕ್ಕ ಬೀಜದಿಂದನೇ ಇರುತ್ತೆ. ಸೊ ನಾವು ಸ್ಮಾಲ್ ಆಗೇ ಸ್ಟಾರ್ಟ್ ಮಾಡಬೇಕು ಅಂತ. ಅನ್ಎಂಪ್ಲಾಯ್ಮೆಂಟ್ ಇಸ್ ನಾಟ್ ಅಬೌಟ್ ಓನ್ಲಿ ಬೆಂಗಳೂರು, ಅದು ಇಡೀ ಇಂಡಿಯಾದೇ ಪ್ರಾಬ್ಲಮ್. ಅದು ಅವ್ರಿಗೇನು ಇಂಟ್ರೆಸ್ಟ್ ಫೀಲ್ಡ್ ಇದೆ ಅಲ್ವಾ, ಅದ್ರ ಮೇಲೆ ಏನಾದರೂ ಅವರೇ ಒಂದು ವರ್ಕ್ನ ಎಂಪ್ಲಾಯ್ಮೆಂಟ್ನ ಕ್ರಿಯೇಟ್ ಮಾಡೋದಾರ ಅದು ಚೆನ್ನಾಗಿರುತ್ತೆ. ಸ್ಟಾರ್ಟ್ ಮಾಡೋದು ಮುಖ್ಯ ಅಷ್ಟೇ, ಎಲ್ಲಿ ಮಾಡ್ತಾರೆ ಏನು ಮಾಡ್ತಾರಲ್ಲ. ಅಮೆಝಾನ್ ಕೂಡ ಒಂದು ಗ್ಯಾರೇಜ್ ಇಂದಾನೇ ಸ್ಟಾರ್ಟ್ ಆಗಿದ್ದು, ಆ ಕಂಪ್ನಿ ಕೂಡ. ಹಾಯ್ ಸರ್, ನಮಸ್ತೆ. ಶಿವಕುಮಾರ್ ಅಂತ. 3 months ಆಯಿತು ನಾವು ಸ್ಟಾರ್ಟ್ ಮಾಡಿ. ನೀವೇ ನೋಡ್ತಿದ್ದಾಗೆ ನಮ್ಮ ಹೋಟೆಲ್ ತಾವರೇಸ್ ಅಂತ ಹೆಸರಿದೆ. ಲೈಕ್ ಇದು ಇನ್ಸ್ಪೈರ್ ಆಗಿದ್ದು ಗಜೇಂದ್ರ ಮೋಕ್ಷದಿಂದ ಇನ್ಸ್ಪೈರ್ ಆಗಿದ್ದು ನಾವು. ಅದ್ರಲ್ಲಿ ತಾವರೇಸ್ ಅಂತ ಒಂದು ಪದ ಬರುತ್ತೆ. ಲೈಕ್ ಅದನ್ನೇ ತೊಗೊಂಡು ಸ್ವಲ್ಪ ಮಾಡರ್ನ್ ಆಗಿರಲಿ ಅಂತ ತಾವರೇಸ್ ಅಂತ ಮಾಡಿದ್ವಿ. ಅದ್ರಲ್ಲಿ ತಾವರೆ ಅಂತ ಬರುತ್ತೆ, ಬಿಟ್ಟು ತಾವರೇಸ್ ಅಂತ ಮಾಡಿದ್ದೀವಿ ಇದನ್ನು. ಹಾಗೆ ಈ ಥರ್ಡ್ ಮಂತಲ್ಲಿ ರನ್ನಿಂಗ್ ಆಗ್ತಿದೆ, ಚೆನ್ನಾಗಿ ಆಗ್ತಾಯಿದೆ. ಲೈಕ್ ಅವ್ರು ನಮ್ಮ ಸಿಸ್ಟರು, ಅವ್ರು ನಮ್ಮ ಫ್ರೆಂಡು, ನಾವು ಫ್ರೆಂಡ್ಸು ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ನಡೆಸ್ತಾ ಇದ್ದೀವಿ. ವಿ ಆರ್ ಹ್ಯಾಪಿ ಫಾರ್ ದಿಸ್. ಸರ್ ಇವಾಗ ಏನಾದ್ರು ನಾನು ಬೇಸಿಕಲಿ ಐ ಮೀನ್ UPSC ಆಸ್ಪಿರೆಂಟ್. ಇನ್ನೂ ಸ್ವಲ್ಪ ಟೈಮ್ ಇರೋ ಟೈಮಲ್ಲಿ ನಾನು ಏನಾದರೂ ಮಾಡಬೇಕು ಅಂತ ಅನಿಸ್ತು, ಟು ಬಿ ಪ್ರೊಡಕ್ಟಿವ್ ಎನಫ್ ಆ್ಯಂಡ್ ಟು ವರ್ಕ್ ಆನ್ ಮೈ ಫಿನಾನ್ಷಿಯಲ್ ಆಸ್ಪೆಕ್ಟ್ಸ್ ಆಲ್ಸೋ. ಏನಾನ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ವಿ ಆ್ಯಂಡ್ ಎವ್ರಿಥಿಂಗ್ ಈಸ್ ಗೋಯಿಂಗ್ ಗುಡ್. ಫಸ್ಟು ನಾವು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಾಗ ಲೊಕೇಶನ್ ವಾಸ್ ದಿ ಮೇಜರ್ ಪ್ರಾಬ್ಲಮ್. ಎಲ್ಲಿಡೋದು ಅಂತ. ಆಲ್ಮೋಸ್ಟ್ ಆಲ್ ನಾವು 1 month ಅಂದ್ಕೊಳ್ಳಿ, 1 month ತನಕ ನಾವು ಲೊಕೇಶನ್ ಹುಡ್ಕೊಂಡೇ ಸ್ಪೆಂಡ್ ಮಾಡಿದ್ದೀವಿ. ಲೈಕ್ ಆಮೇಲೆ ನಮ್ಮ ಲೋಕಲ್ ಆಸ್ಪೆಕ್ಟ್ಸಲ್ಲೇ ಇಡಬೇಕು ಅಂತ ವಿ ಚೂಸ್ ಈ ಲೊಕೇಟ್ ಚೂಸ್ ಮಾಡಿ ನಾವಿಲ್ಲಿದ್ದೀವಿ. ಇದು ಲೊಕೇಟ್ ಆಗಿರೋದು ಬಂದು ನಂದಿನಿ ಥಿಯೇಟರ್ ಸರ್ಕಲ್, ಪೈಪ್ಲೈನ್ ರೋಡಲ್ಲಿ ಐಬ್ಯಾಕ್ ಆಪೋಸಿಟೇ ನಾವಿದ್ದೀವಿ. ಸೊ ಇಲ್ಲಿ ಬಂದು ನೋಡಿದ್ರೆ ವಿಲ್ ಬಿ ಹಿಯರ್. ಲೈಕ್ ಫುಡ್ಡು ಫಾಸ್ಟ್ ಮೂವಿಂಗ್ ಅಲ್ವಾ ಸರ್. ಎನಿಥಿಂಗ್ ನಮಗೆ ಹಿಂಗೆ ಅಂದರೆ ಮನೇಲಿ ಅಮ್ಮ ಹೆಲ್ಪ್ ಮಾಡ್ತಾಯಿದ್ರು. ಅಮ್ಮ, ನಮ್ಮ ತಂಗಿ ಅವರೆಲ್ಲ ಲೈಕ್ ದೇ ಆರ್ ಇಂಟ್ರೆಸ್ಟೆಡ್ ಇನ್ ಕುಕ್ಕಿಂಗ್. ವೈ ನಾಟ್ ದಿಸ್ ಅಂತ ವಿ ಡಿಡ್ ದಿಸ್. ಸರ್ ಇಲ್ಲಿ ಬೆಳಿಗ್ಗೆ ಪಾರ್ಕಿಗೆ ಬರೋರು, ವಾಕಿಂಗ್ ಬರೋರು ತುಂಬ ಜನ ಬರ್ತಾರೆ. ಮತ್ತು ಬೆಳಿಗ್ಗೆ ಕೆಲ್ಸಕ್ಕೆ ಹೋಗೋರು ಸರ್. ನಮಗೆ ಅನಿಸಿಲ್ಲ ಸರ್ ಫುಟ್ಪಾತ್ ಅಂತ, ಬಿಕಾಸ್ ಲೊಕೇಶನ್ ಮ್ಯಾಟರ್ ಸರ್. ನಮಗೆ ಈ ಸರ್ಕಲ್ ಥರ ಇರೋದೇ ನಾವು ಹುಡುಕ್ತಾ ಇದ್ವಿ, ಬಟ್ ಆ ಥರ ಸರ್ಕಲ್ ಥರ ಸಿಕ್ಕಿರೋದೇ ನಮ್ಗೆ ಖುಷಿ ಇದೆ. ನಮಗೆ ಅನಿಸಿಲ್ಲ ಯಾವುದು ಫುಟ್ಪಾತಲ್ಲಿ ಇಟ್ಟಿದ್ದೀವಿ ನಾವು ಅಂತ. ನಮಗೇನು ಅನ್ಸುತ್ತೆ ಒಳ್ಳೆ ಲೊಕೇಶನಲ್ಲಿ ಇಟ್ಟಿದ್ದೀವಿ ಅಂತ ಮಾತ್ರ ಅನ್ಸುತ್ತೆ ಸರ್. ಎಲ್ಲ ನಾವು ಎಕೋ ಫ್ರೆಂಡ್ಲಿನೇ ಯೂಸ್ ಮಾಡೋದು. ನಾವು ಹಾಕಿದ್ದೀವಿ ಆಲ್ವೇಸ್ ಎಕೋ ಫ್ರೆಂಡ್ಲಿ. ವಿ ಯೂಸ್ ಅಡಿಕೆ ಪ್ಲೇಟ್ಸೇ ನಾವು ಯೂಸ್ ಮಾಡೋದು. ಆಮೇಲೆ ನಾವೆಲ್ಲೂ ಪ್ಲಾಸ್ಟಿಕ್ ಯೂಸ್ ಮಾಡೋದಿಲ್ಲ ಕುಕ್ಕಿಂಗಲ್ಲಾಗಲಿ. ತುಂಬ ಅಂದರೆ ಎಲ್ಲೆಲ್ಲಿ ಕಮ್ಮಿ ಮಾಡ್ಬೋದು ಅದೆಲ್ಲ ನಾವು ಕಟ್ ಮಾಡಿದ್ದೀವಿ. ಆ್ಯಂಡ್ ವಿ ಆರ್ ಮೇಂಟೈನಿಂಗ್ ಹೈಜಿನ್ ಎವ್ರಿವೇರ್. ಹೈಜಿನ್ ಇಸ್ ದಿ ಫಸ್ಟ್ ಮೋಟೋ. ನಮ್ಮ ಹೋಟೆಲ್ ಫಸ್ಟ್ ಹೈಜಿನ್. ಏನೇ ಇವಾಗ ಫುಟ್ಪಾತ್ ಹೋಟೆಲ್ ಅಂದರೆ ಅಯ್ಯೋ ಹೆಂಗಿರುತ್ತೋ ಏನೋ ಅಂತ ಯೋಚನೆ ಮಾಡ್ತಾರೆ. ಬಿಕಾಸ್ ನಾವು ಒನ್ ಪಾರ್ಟ್ ಆಫ್ ಟೈಮಲ್ಲಿ ನಾವು ಕಸ್ಟಮರೇ. ತಿನ್ನೋದಕ್ಕಾಗಿ ನಾವು ಹಿಂದೆ ಮುಂದೆ ನೋಡ್ತಿದ್ವಿ, ಬಟ್ ನಾವೇ ಈ ಕಡೆ ಇರೋದ್ರಿಂದ ವಿ ಆರ್ ಮೇಂಟೈನಿಂಗ್ ಎವ್ರಿಥಿಂಗ್ ಇಸ್ ಇನ್ ಹೈಜಿನ್. ಫಸ್ಟ್ ನಾವು ಹೈಜಿನ್ ಇದ್ದರೆ ಮಾತ್ರ ನಾವೇ ಕೊಡೋದಿಲ್ಲ, ಅದನ್ನು ನಾವು ಕೊಡೋದೇ ಇಲ್ಲ. ಅವ್ರು ಎಲ್ಲರ ಮನಸ್ಸಲ್ಲಿ ಏನೋ ಒಂದಿರುತ್ತೆ. ನನಗೆ ಗೊತ್ತಿರೋ ಪ್ರಕಾರ ಲೈಕ್ ಅವರು ಏನಾದರೂ ಒಂದು ಮಾಡಬೇಕು ಅಂತ ಇರುತ್ತೆ. ಅದನ್ನೇನು ಅಂತ ಅವ್ರು ಕಂಡುಹಿಡಿದು ಅದನ್ನ ಮೇಲೆ ಅವ್ರು ವರ್ಕ್ ಮಾಡಬೇಕು ಅಷ್ಟೇ ಸರ್. ಬೆಳಿಗ್ಗೆ ತಟ್ಟೆ ಇಡ್ಲಿ, ಚಿಕ್ಕಿ ಇಡ್ಲಿ ಇರುತ್ತೆ, ಚಿತ್ರಾನ್ನ, ಪಲಾವ್, ರೈಸ್ ಬಾತ್ ಆಲ್ಟರ್ನೇಟಿವ್ ಡೇಸಲ್ಲಿ ಇರುತ್ತೆ. ರೈಸ್ ಬಾತು, ಟೊಮೊಟೊ ಬಾತು, ಮೆಂತ್ಯ ಬಾತು ಮತ್ತು ಪಲಾವ್ ಆಲ್ಟರ್ನೇಟಿವ್ ಡೇಸಲ್ಲಿ ಮಾಡ್ತೀವಿ. ಆಮೇಲೆ ಚಿತ್ರಾನ್ನ, ಪುಳಿಯೋಗರೆ ಆಲ್ಟರ್ನೇಟಿವ್ ಡೇಸಲ್ಲಿ ಮಾಡ್ತೀವಿ. ಮತ್ತು ಮಸಾಲೆ ವಡೆ, ಉದ್ದಿನ ವಡೆ, ಬೋಂಡ, ಮೂರಲ್ಲಿ ಯಾವ್ದಾದ್ರು ಒಂದಿರುತ್ತೆ ಸರ್. ಬೆಳಿಗ್ಗೆ 8 ಗಂಟೆಯಿಂದ ನಾವು 11 ಗಂಟೆ ಗಂಟ ಇರ್ತೀವಿ. ನಾನು ಓದ್ಕೊಳಕ್ಕೆ ಹೋಗ್ತೀನಿ. ನಾನು UPSC ಆಸ್ಪಿರೆಂಟ್. ಐ ಆಮ್ ಪ್ರಿಪೇರಿಂಗ್ ಫಾರ್ UPSC ಸರ್. ನಾನು ಕಾಲೇಜೆಲ್ಲ ಆಗಿದ್ದೆಲ್ಲ MES ಕಾಲೇಜ್ ಮಲೇಶ್ವರ ಸರ್. ಏನೇ ಒಂದು ದೊಡ್ಡ ಮರ ಆದರೂ ಅದ್ರ ಸಾಧನೆ ಚಿಕ್ಕ ಬೀಜದಿಂದನೇ ಇರುತ್ತೆ. ಸೊ ನಾವು ಸ್ಮಾಲ್ ಆಗೇ ಸ್ಟಾರ್ಟ್ ಮಾಡಬೇಕು ಅಂತ. ಇವೊಂದು ಜಾಸ್ತಿ ಇನ್ವೆಸ್ಟ್ಮೆಂಟ್ ಇರಬಾರ್ದು, ಬಿಕಾಸ್ ನಮಗೆ ಗೊತ್ತಿಲ್ಲ ಬಿಸ್ನೆಸ್ ಕ್ಲಿಕ್ ಆಗುತ್ತಾ ಇಲ್ವಾ. ಸ್ಟಾರ್ಟ್ ಚಿಕ್ಕದಾಗಿ ಸ್ಟಾರ್ಟ್ ಮಾಡೋಣ ಅಂತ ವಿ ಡಿಡ್ ದಿಸ್. ಚಿಕ್ಕದಾಗಿ ಸ್ಟಾರ್ಟ್ ಮಾಡೋಣ ಅಂತ. ಫುಟ್ಬಾಲ್ ಆದರೂ ಪರವಾಗಿಲ್ಲ ಅಂತ ಚಿಕ್ಕದಾಗೆ ಸ್ಟಾರ್ಟ್ ಮಾಡಬೇಕು ಅಂತಲೇ ಮಾಡಿದ್ವಿ. ಗಜೇಂದ್ರ ಮೋಕ್ಷ ಅಂತ ಒಂದು ಹಾಡು ಬರುತ್ತೆ, ಅದರಲ್ಲಿ ತಾವರೆ ಅಂತ ಒಂದು ಪದ ಬರುತ್ತೆ. ಲೈಕ್ ನಾವು ಅದನ್ನು ಕೇಳಬೇಕಾದ್ರೆ ಐ ವಾಸ್ ಇನ್ಸ್ಪೈರ್ಡ್ ಬೈ ತಾವರೆ. ಆ ತಾವರೆಯಿಂದಾನೇ ಏನಾರ ಇಡೋಣ ಅಂತ ಸರ್. ತಾವರೆ ಆ ಹೂವನೇ ಆ ಥರ ಸ್ಪೆಸಿಫಿಕ್ ಆಗಿದೆ. ಅದು ಏನಕ್ಕೆ ಅಂತ ಅಂದರೆ ಅದು
ಕೆಸರಲ್ಲಿ ಇದ್ರೂ ಲೈಕ್ ದೇವ್ರ ಪಾದ ಸೇರತ್ತೆ ಅದು, ಅದೇ ಥರನೇ ಕಷ್ಟದಿಂದ ಅರಳತ್ತೆ. ಸೊ ವಿ ಚೂಸ್ ದಟ್, ಇಟ್ ವಾಸ್ ಇನ್ಸ್ಪೈರಿಂಗ್ ಫಾರ್ ಅಸ್. ಆಮೇಲೆ ಇನ್ನೊಂದು ಅದು ಲಕ್ಷ್ಮಿಗೆ ಮತ್ತು ವಿಷ್ಣುಗೆ ತುಂಬ ಹತ್ರವಾಗಿರುವಂಥ ಹೂವು ಅದು. ಸೊ ವಿ ಆರ್ ಫಾಲೋವರ್ಸ್ ಆಫ್ ದೆಮ್ ಆ್ಯಂಡ್ ವಿ ಬಿಲೀವ್ ಇನ್ ದಟ್. ಸರ್ ಫೀಡ್ಬ್ಯಾಕ್ ಎಲ್ಲ ಚೆನ್ನಾಗಿದೆ, ಮಂತಿಂದ ಮಂದಿಗೆ ಸ್ವಲ್ಪ ಜನ ರೆಸ್ಪಾನ್ಸ್ ಚೆನ್ನಾಗಿದೆ, ಗುಡ್ ವಿಲ್ ಚೆನ್ನಾಗಿದೆ ಸುತ್ತಮುತ್ತ, ಔಟ್ಪುಟ್ ಚೆನ್ನಾಗಿದೆ ಸರ್, ಫೀಡ್ಬ್ಯಾಕ್ ಚೆನ್ನಾಗಿದೆ. ಅನ್ಎಂಪ್ಲಾಯ್ಮೆಂಟ್ ಇಸ್ ನಾಟ್ ಅಬೌಟ್ ಓನ್ಲಿ ಬೆಂಗಳೂರು, ಅದು ಇಡೀ ಇಂಡಿಯಾದೇ ಪ್ರಾಬ್ಲಮ್ ಅದು. ಸೊ ಅದನ್ನ ಕಮ್ ಬ್ಯಾಕ್ ಮಾಡೋದಕ್ಕೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಇಸ್ ದಿ ಬೆಸ್ಟ್ ಆಪ್ಷನ್ ಅಂತ ನನ್ಗೆ ಅನ್ಸಿದ್ದು ಸರ್. ಸೊ ಐ ಆಪ್ಟೆಡ್ ಫಾರ್ ಸೆಲ್ಫ್ ಎಂಪ್ಲಾಯ್ಮೆಂಟ್. ಸರಿ, ಇನ್ವೆಸ್ಟ್ಮೆಂಟ್ ಬಂದು ನಾನು ನಿಮ್ಗೆ ಹೇಳ್ದಾಗೆ ತುಂಬ ಲೋ ಬಜೆಟ್ ಸರ್, ಅರೌಂಡ್ 20,000 to 30,000 ಅಷ್ಟೇ ನಾವು ಇನ್ವೆಸ್ಟ್ ಮಾಡಿದ್ದು. ಮಿಕ್ಕಿದೆಲ್ಲ ನಾವು ಔಟ್ಸೋರ್ಸ್ ಮಾಡ್ಕೊಂಡ್ವಿ, ನಮ್ಮ ಫ್ಯಾಮಿಲೀಸಿಂದ ರಿಲೇಟಿವ್ಸಿಂದ ಔಟ್ಸೋರ್ಸ್ ಮಾಡ್ಕೊಂಡು ವಿ ಡಿಡ್ ಸಮಥಿಂಗ್ ಸ್ಮಾಲ್, ಅರೌಂಡ್ 30,000 to 40,000 ಅಷ್ಟೇ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ದು, ಜಾಸ್ತಿ ಮಾಡಲಿಲ್ಲ. ನಮ್ಮ ಸೇವಿಂಗ್ಸ್ ಎಷ್ಟಿತ್ತು ಅಷ್ಟೇ ಇನ್ವೆಸ್ಟ್ಮೆಂಟ್ ಮಾಡಿ ಅಷ್ಟರಲ್ಲೇ ಸ್ಟಾರ್ಟ್ ಮಾಡಿದ್ದು. ಆ್ಯಂಡ್ ಗಾಡ್ ಬ್ಲೆಸ್ಸಿಂಗ್ಸ್ ಎಲ್ಲ ಚೆನ್ನಾಗಿ ಆಗ್ತಿದೆ. ನಾವು ಪರ್ ಡೇ ನಾವು ಐಟಮ್ ತಗೊಂಬಂದಂಗೆ ಸರ್, ಒಂದೊಂದ್ಸಲ ಜಾಸ್ತಿ ತಂದಾಗ ಜಾಸ್ತಿ ಆಗುತ್ತೆ, ಕಮ್ಮಿ ತಂದಾಗ ಕಮ್ಮಿ ಆಗುತ್ತೆ. ಹೈಯೆಸ್ಟ್ ಮ್ಯಾಕ್ಸಿಮಮ್ ಇಸ್ 2,000 to 2.5, ದಟ್ ವಾಸ್ ದಿ ಹೈಯೆಸ್ಟ್. ನಾನು ನಮ್ಮ ಫ್ಯಾಮಿಲಿಲೇ ಹೆಲ್ಪ್ ಮಾಡಿದ್ದು. ನಮ್ಮ ಇನ್ನೊಬ್ರು ಫ್ರೆಂಡ್ ಇದ್ದಾರೆ, ಪೃಥ್ವಿ ಅಂತ ಅವ್ರ ಹೆಸರು, ಅವ್ರದ್ದು ಇನ್ಪುಟ್ಸ್ ಇತ್ತು ಸ್ಟಾರ್ಟಿಂಗಲ್ಲಿ. ಈಗಲೂ ನಮ್ಮ ಫ್ರೆಂಡ್ಸ್ ಎಲ್ಲ ಹೆಲ್ಪ್ ಮಾಡ್ತಾರೆ ಸರ್. ಎಲ್ಲರಿಗೂ ಫ್ಯಾಮಿಲಿ ಮನೇಲಿ ಅಡುಗೆ ಮಾಡಿಕೊಡ್ತಾರೆ, ನಾನು ನನ್ನ ಫ್ರೆಂಡ್ಸ್ ಎಲ್ಲ ಇಲ್ಲಿ ಮಾತಾಡ್ಕೊಂಡು ಸೇಲ್ ಮಾಡ್ಕೊಂಡಿರ್ತೀನಿ. ಹಾಯ್ ಸರ್, ನನ್ನ ಹೆಸರು ಸ್ನೇಹ ಅಂತ. ಸೊ ನಾನು BSc ಗ್ರ್ಯಾಜುಯೇಟು, ಇವಾಗ ತಾನೇ ಜಸ್ಟ್ ಮುಗಿಸಿದ್ದೀನಿ, MScಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಹಾಂ ಸರ್, ಆ್ಯಕ್ಚುಲಿ ತುಂಬ ಐಡಿಯಾಸ್ ಇತ್ತು. ಫಸ್ಟ್ ಏನಂದರೆ ಜ್ಯೂಸ್ ಸೆಂಟರ್ ಥರ, ಇಲ್ಲ ಈವ್ನಿಂಗ್ ಚಾಟ್ಸ್, ಇಲ್ಲ ಮ್ಯಾಗಿ ಪಾಯಿಂಟ್ ಈ ಥರ ಏನೋ ಮಾಡೋಣ ಅಂತ. ಸರಿ, ಓಕೆ, ಜನಕ್ಕೆ ಸ್ವಲ್ಪ ಹೆಲ್ತಿನೇ ಫೀಡ್ ಮಾಡೋಣ ಅಂತ. ಸೊ ಬಿಕೇಮ್ ಅ ಬಿಸ್ನೆಸ್ ಸರ್. ಅದು ಯಾವಾಗಲೂ ಗ್ರೋಯಿಂಗ್ ಇಂಡಸ್ಟ್ರಿ ಸರ್, ಏನಿಟ್ರೂ ಅದು ಚೆನ್ನಾಗಿ ವರ್ಕ್ ಆಗುತ್ತೆ, ಇಂಪ್ರೂವ್ ಆಗುತ್ತೆ. ಸೊ ಅದಕ್ಕೆ ನಾವು ಬ್ರೇಕ್ಫಾಸ್ಟಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಮಾಡಿ ಸರ್. ಅದು ಫುಟ್ಪಾತ್ ಲೊಕೇಶನ್ ಅಷ್ಟು ಮ್ಯಾಟರ್ ಆಗಲ್ಲ, ಜನಕ್ಕೆ ನಾವೇನು ಸಪ್ಲೈ ಮಾಡ್ತಾಯಿದ್ದೀವಿ, ನಮ್ಮ ಮೋಟೋ ಏನೋ, ನಮ್ಮ ಇಂಟೆನ್ಷನ್ ಏನೋ ಅದೇ ಮೇನ್ ಆಗಿರುತ್ತೆ. ಸೊ ಲೈಕ್ ಅವ್ರು ಓದ್ಕೊಂಡೇ ಜೊತೆಗೂ ಇದೆಲ್ಲ ಮಾಡ್ಬೋದು ಅಂತ ಇಲ್ಲ, ಡಸ್ ನಾಟ್ ಮ್ಯಾಟರ್ ಅಂತ ಹೇಳ್ತಾರೆ. ನಾನು ಲೈಕ್ ಅವ್ರ ಪಾರ್ಟಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡು, ಅವ್ರ ವೇಯಲ್ಲಿ ಇನ್ಕ್ಲೂಡ್ ಮಾಡ್ಕೊಬೋದು. ಇವಾಗ ಎಲ್ಲೋ ಹೋಗ್ತಾರೆ, ಪಾರ್ಟ್ ಟೈಮ್ ಕೆಲಸ ಸಿಗ್ತಾಯಿಲ್ಲ, ಕಷ್ಟ ಆಗ್ತದೆ, ಸೆಲ್ಫ್ ಎಂಪ್ಲಾಯ್ಮೆಂಟ್ ಇಸ್ ದಿ ಬೆಸ್ಟ್ ಆಪ್ಷನ್ ಅಲ್ವಾ ಸರ್. ಅದೇ ಸರ್, ಅವ್ರಿಗೇನು ಇಂಟ್ರೆಸ್ಟ್ ಇರುತ್ತೋ ಅದ್ರ ಮೇಲೇ ಅವ್ರು ಏನಾದರೂ ಏನು ಅವರೇ ಒಂದು ಹೊಸ ಕೆಲಸ ಉಟ್ಕೊಳೋ ಥರ ಮಾಡ್ಕೊಬೇಕು ಸರ್. ಯಾವುದೇ ಒಂದು ವೇ ನೋಡಿಕೊಂಡು ಅದರಲ್ಲೇ ಅವ್ರು ಬಿಲ್ಡ್ ಆಗಬೇಕು ಅಂತ ನಾನು ಸಜೆಸ್ಟ್ ಮಾಡೋದು. ಅದೇ ಎಲ್ಲೋ ಕಂಪ್ನಿಗೆ ಹೋಗಿ ಮಾಡೋದು, ಇಲ್ಲ ಫುಲ್ಲು 9 to 5 ವರ್ಕ್ ಮಾಡೋದು, ಇಲ್ಲ ಫುಲ್ ನೈಟ್ ಶಿಫ್ಟ್ ಮಾಡೋದು, ಈ ಥರ ಎಲ್ಲ ಮಾಡೋಕ್ಕಿಂತ ಅವ್ರಿಗೇನು ಇಂಟ್ರೆಸ್ಟ್ ಫೀಲ್ಡ್ ಇದೆ ಅಲ್ವಾ, ಅದ್ರ ಮೇಲೆ ಏನಾದರೂ ಅವರೇ ಒಂದು ವರ್ಕ್ನ ಇಲ್ಲ ಎಂಪ್ಲಾಯ್ಮೆಂಟ್ನ ಕ್ರಿಯೇಟ್ ಮಾಡೋದಾರ ಅದು ಚೆನ್ನಾಗಿದೆ. ಅದನ್ನು ಮಾಡೋದ್ರಲ್ಲಿ ಏನಿದೆ ಸರ್, ಲೈಕ್ ನಮ್ಮ ಮೋಟೋ ಚೆನ್ನಾಗಿದೆ. ನಾವು ತುಂಬ ಹೋಟೆಲ್ಸ್ ಹುಡುಕಿದ್ವಿ, ಸೊ ಅದು ಯಾವುದು ನಮ್ಮ ಬಜೆಟಲ್ಲಿ ಇರಲಿಲ್ಲ. ಸ್ಟಾರ್ಟ್ ಮಾಡೋದು ಮುಖ್ಯ ಅಷ್ಟೇ, ಎಲ್ಲಿ ಮಾಡ್ತಾರೆ ಏನು ಮಾಡ್ತಾರಲ್ಲ. ಅಮೆಝಾನ್ ಕೂಡ ಒಂದು ಗ್ಯಾರೇಜಿಂದನೇ ಸ್ಟಾರ್ಟ್ ಆಗಿದ್ದು, ಆ ಕಂಪ್ನಿ ಕೂಡ ಚೆನ್ನಾಗಿ. ಸೊ ಎಲ್ಲಿ ಮಾಡಿದ್ರೇನು ಇಟ್ಸ್ ಇಂಪ್ರೂವ್ ಆದರೆ ಸಾಕು. ಇದೆ ಸರ್, ಇದನ್ನೇ ಇಂಪ್ರೂವ್ ಮಾಡ್ಕೊಂಡು ನಮ್ಮ ಎಜುಕೇಷನ್ ಜೊತೆ ಇದನ್ನು ಇಂಪ್ರೂವ್ ಮಾಡ್ಕೊಂಡು ಹೋಗೋಣ ಅಂತ ಅಷ್ಟೇ. ಇಲ್ಲಿಂದ ಒಂದು ಹೋಟೆಲ್ ಥರ ಮಾಡಿ ಅಲ್ಲಿನ ಚೆನ್ನಾಗಿ ಮಾಡೋಣ ಅಂತ.